ಹೆಯ್ಯೋ ಅಡ್ಗೆ ಮನೆಗೆ ಬಂದಿದ್ದ ಬೆಣ್ಣೆ ರೊಟ್ಟೆ ಮಾಡಿದ್ದ ಹೊಟ್ಟೆ ತುಂಬಾ ತಿಂದಿದ್ದ ಬರ್ರಿ ಟೇಸ್ಟ್ ಹಂಗೈತಂತ ಟೇಸ್ಟ್ ಮಾಡೋಣಂತ ನಮ್ ಯಪ್ಪ ಸತ್ನಿರಿ ಯಪ್ಪ ಯಾರೋ ವಿಷಾಗಾರ ಹುಡ್ದಾಗ ದುಮ್ ದುಮ್ ತನ ದುಮ್ ದುಮ್ ತಗಿಟ ಮರಳಿ ಬಾರದೂರಿಗೆ ನಾನೇ ಬ್ರೋ ಪಯಣ ಬರ್ರಿ ನಾ ಹೆಂಗ್ ಸತ್ತೇನಂತ ನಿಮಗೆ ತೋರಿಸ್ತೇನೆ 80 ಕಾಟ ಆದಾಗ ಅಡ್ಗೆ ಮನೆಗೆ ಹೋದೆ ಪ್ಲೇಟ್ ತಗೊಂಡೆ ಗ್ಯಾಸ್ ಮೇಲೆ ಇಟ್ಟ ರೊಟ್ಟಿ ಡಬ್ಬಿ ತೆಗದೆ ಒಂದ್ ರೊಟ್ಟಿ ತಗೊಂಡೆ ಆಮೇಲೆ ಸಮಾಧಾನ ಆಗ್ಲಿಲ್ಲ ಮತ್ತೆ ಇನ್ನೊಂದು ರೊಟ್ಟಿ ತಗೊಂಡಾರೆ ಯಾಕೆ ಒಂದು ರೊಟ್ಟಿ ಬೇಸರ ಆತ ಮತ್ತೆ ಹೊಟ್ಟೆ ತುಂಬಂಗಿಲ್ಲ ಅಂತೇಳಿ ಮತ್ತೆ ವಾಪಸ್ ಡಬ್ಬಿ ಮುಚ್ಚಿಟ್ಟೆ ಗ್ಯಾಸ್ ಚಾಲು ಮಾಡಿ ಅದ್ರ ಮ್ಯಾಗ ಹಂಚಿಟ್ಟಿದ್ದಾರೆ ಈಗ ಅದನ್ನ ಬೆಣ್ಣೆ ನೋಡ್ರಿ ಮಸ್ತ್ ಕ್ವಾಲಿಟಿ ಗಮ ಆಕಳು ಬೆಣ್ಣೆ ಗ್ಯಾಸ್ ಮ್ಯಾಗ ಇಟ್ಟಾರಿ ತಳಗ ಮ್ಯಾಗ ತಳಗ ಮಾಡ್ತಾನೆ ನೋಡ್ರಿ ಅಂದ್ರೆ ಎರಡು ಕಡೆ ಬಿಸಿ ಆಗ್ಬೇಕು ಒಂದೇ ಕಡೆ ಬಿಸಿ ಆದಂದ್ರೆ ಮತ್ತೆ ತುಪ್ಪ ಅದ ಬೆಣ್ಣೆ ಕರ್ಗಂಗಿಲ್ಲ ಬೆಣ್ಣೆ ಫ್ರಿಜ್ನಾಗ ಇಟ್ಟಿದ್ದೆಲ್ರಿ ಗಟ್ಟಿ ಭಾಳ ಆಗತ್ತದ ಅವ್ನು ಕಾಲಾದಂಗ ಆಗ್ಬಿಟ್ಟದ ಮಂಗ್ಯಾನ್ ಮಗಂದದ ಆಮೇಲೆ ಒಂದು ಚಂಚಮೆ ತೊಗೊಂಡು ಲೆಫ್ಟ್ ರೈಟ್ ತಳಗ ಮ್ಯಾಗ ತಳಗ ಒಟ್ಟು ಎಲ್ಲ ಕಡೆ ರೌಂಡ್ ಸರ್ಕಲ್ ಮಾಡಿ ಹಿಂಗೆ ಹತ್ತಕ್ಬೇಕ್ರಿ ಹತ್ತಿಗೆ ಅಂದ್ರೆ ಎಲ್ಲ ಕಡೆ ಅಂಟ್ಕೋಬೇಕ್ರಿ ಎಲ್ಲ ಕಡೆ ಅಂಟ್ಕೊಂಡ್ರೆ ಮಜಾ ಪುಸ್ತಿ ಅಂದ್ರೆ ಚಟ್ನಿ ಹಾಕಿದ್ರೆ ಅಂಟ್ಕೊಂಡ್ಬಿಡ್ತೈತೆ ಆಮೇಲೆ ರೊಟ್ಟಿ ತೆಗೆದ ನೋಡ್ರಿ ತೆಗೆದು ಆ ಪ್ಲೇಟ್ನಾಗ ಕೈ ಸುಡ್ತೀರಿ ಯಪ್ಪ ಸತ್ನಿ ಆಮೇಲೆ ಇನ್ನೊಂದು ರೊಟ್ಟಿ ತಗೊಂಡ್ರೆ ಯಾಕೆ ಒಂದು ರೊಟ್ಟಿ ತೊಂದ್ರೆ ಹೊಟ್ಟೆ ತುಂಬಂಗಿಲ್ಲ ಯಾಕಂದ್ರೆ ಮುಕ್ಕಳರಿ ಹೊಟ್ಟೆ ಸತ್ ನನಗಂತರು ಆಮೇಲೆ ಮತ್ತೆ ಇನ್ನೊಂದು ತಳಗ ಮ್ಯಾಗ ತಳಗ ಮಾಡಿದ್ದೀರಿ ತಳಗ ಮ್ಯಾಗ ತಳಗ ಮಾಡಿ ಕೈಲಿ ಸ್ವಲ್ಪ ಹತ್ತಕ್ಬೇಕ್ರಿ ಅಂದ್ರೆ ಸ್ವಲ್ಪ ಬಿಸಿ ಆಗ್ಬೇಕು ಜಲ್ದಿ ಅದಕ್ಕೆ ಅರ್ಜೆಂಟ್ ಕಮ್ಮಿಗೆ ಹೋಗ್ಬೇಕು ನನಗೆ ಟೈಮ್ ಭಾಳ ಆಗೈತೆ ಮತ್ತೆ ಕಮ್ಮಿಯಾಗ ಏನೋ ನೋಡ್ತಾರೆ ನಂದು ಅಂದ್ರೆ ಬೈತ ನಂಗೆ ಜಲ್ದಿ ಬರ್ಬೇಕಲ್ಪ ಏನು ದಿನ ಒಂದು ಲೇಟಾಗಿ ಬರುತ್ತೆ ಅಂತೇಳಿ ಬಂದೇರಿ ಆಮೇಲೆ ಇಲ್ಲಿ ಇದು ಚೌಳಿಕಾಯಿ ಪಲ್ಯ ಇದ್ದು ಮಸ್ತ್ ಕ್ವಾಲಿಟಿ ಗಮ ಚೌಳಿಕಾಯಿ ಪಲ್ಯ ತಿನ್ಬೇಕ್ರಿ ಕಣ್ಣಿಗೆ ಚಲೋ ಅಂತದೆ ಬಟ್ ಅಂದಿರ್ತಾರೆ ಮನೆಗೆ ಹಿರಿಯರ ಆಮೇಲೆ ಚೌಳಿಕಾಯಿ ಪಲ್ಯ ಒಂದು ಚಂಚಮೆ ಹಾಕೊಂಡೆ 2 ಚಂಚಮೆ ಹಾಕೊಂಡೆ 3 ಚಂಚಮೆ ಹಾಕೊಂಡಾರಿ ಅಂತೂ ಎನಿಸಿ ಆಮೇಲೆ ಒಂದು ಸಣ್ಣ ಬಟ್ಲಾ ತೊಗೊಂಡು ಅದನ್ನ ಪ್ಲೇಟ್ ಒಳಗೆ ಇಟ್ಟ ಮಸ್ತ್ ಕ್ವಾಲಿಟಿ ಇದ್ದಿತ್ರಿ ಸಾರ್ ಯಾವ ಸಾರಪ್ಪ ಅಂದ್ರೆ ತೋರಿಸ್ತೀನಿ ಚಟ್ನಿ ಹಾಕೊಂಡ್ರಿ ಮೊದಲು ಚಟ್ನಿ ಹಾಕೊಂಡೆ ನೋಡ್ರಿ ಪುಟಾಣಿ ಚಟ್ನಿ ರೊಟ್ಟಿ ಮ್ಯಾಗ ಹಾಕೊಂಡ್ರಿ ಸ್ವಲ್ಪ ಲೈಟಾಗಿ ಉದುರ್ಸ್ಕೊಂಡೆ ಟೇಸ್ಟ್ ಬಾರಿ ಬರ್ತೈತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ನಿಮ್ಮ ಬ್ಯಾಂಗ್ ನೀರು ಬಂದ್ರೆ ನಂಗೆ ಸಂಬಂಧ ಇಲ್ಲ ಮತ್ತೆ ಆಮೇಲೆ ಬಟ್ಲ ಇಟ್ಕೊಂಡು ಸಾರು ಹಾಕೊಂಡೆ ನೋಡ್ರಿ ಯಾಕೆ ಹೆಸರು ಕಾಳು ಸಾರು ಅಪ್ಪ ಮಸ್ತ್ ಇತ್ತು ನೋಡ್ರಿ ಆಕ್ಚುಲಿ ನಂಗೆ ಪಚನ ಹಂಗಿಲ್ಲ ನಾನು ಹಲ್ಲು ಭಾಳ ಇವು ಬಿಟ್ಟ ಸೌದ್ ಬಿಟ್ಟಾವ ಅಂದ್ರೆ ಇರಲಿ ರುಚಿ ಬಿಡ್ಬೇಕಲ್ಲ ನಾ ಬಿಟ್ಟರು ನಾಲಿಗೆ ಬಿಡ್ಬೇಕಲ್ಲ ಆಮೇಲೆ ಒಂದು ತುಕಡಿ ಮುರ್ಕೊಂಡೆ ರೀ ಚೌಳಿಕಾಯಿ ಪಲ್ಯ ಹಚ್ಕೊಂಡೆ ಬರ್ರಿ ಟೇಸ್ಟ್ ಮಾಡೋಂತ ನಮ್ ಮಸ್ತ್ ಆಯ್ತು ನೋಡ್ರಿ ಶಕ್ತಿ ಹಂಗೆ ಬರ್ತೈತಿ ಅಂದ್ರೆ ಮನ್ಯಾಗಿನ ಊಟ ಮಾಡ್ತೀನಿ ನಾನ್ ವೆಜ್ ತಿನ್ನಂಗಿಲ್ಲ ಅನ್ನೋ ದಯವಿಟ್ಟು ಕರದಲ್ಲೆಲ್ಲ ನಂಗೆ ವೆಜ್ ಮಾಡಿಕೊಟ್ರಿ ನಾನು ನಾನ್ ವೆಜ್ ತಿನ್ನಂಗಿಲ್ಲ ಇನ್ನೊಂದು ತುಕಡಿ ನಮ್ ಕಚ್ಚ ಪಚ್ಚ ಲಚ್ಚ ಮಚ್ಚ ರೊಟ್ಟಿ ಸಪ್ನಾಗ ಸೇರ್ತೀವಿ ಸುಳ್ಗಾಡ್ ಗಟ್ಟಿ ನಾ ತಿನ್ರಿ ಮಸ್ತ್ ಕ್ವಾಲಿಟಿ ನಾನೇ ಬರೋ ಸ್ಪೆಷಲ್ ಬೆಣ್ಣೆ ರೊಟ್ಟಿ ನಮ್ ಬಾಳ್ ನೆಕ್ನಾಗ ತಿನ್ಬೇಕು ನೋಡ್ರಿ ಅಷ್ಟು ರುಚಿ ಐತಿದ್ರು ಅವ್ನು ಬರೀ ಇನ್ನೊಂದ್ಸಲ ಟೇಸ್ಟ್ ಮಾಡ್ಬಿಡೋಣ ಯಪ್ಪ ಸತ್ರಿ ಯಾರು ವಿಷಯ ಹಾಕ್ಯಾರ ದುಮ್ ತಕಿಟ ಹೇ ಮಷ್ಕಿರಿ ಮಾಡಿದಾರಿಪ್ಪ ಆಮೇಲೆ ಸ್ವಲ್ಪ ಎಲ್ಲ ವರ್ಕೌಟ್ ಮಾಡೋದೈತ್ರಿ ವರ್ಕೌಟ್ ಮಾಡಿದ್ರೆ ನೋಡ್ರಿ ಈಗ ಮೊನ್ನೆ ಒಂದು ಪೋಸ್ಟ್ ಆಗಿದ್ದಾರೆ ನಾವು ವರ್ಕೌಟ್ ಮಾಡಿದ್ದು ಒಬ್ಬರು ಯಾರೋ ಒಬ್ಬ ಪುಣ್ಯಾತ್ಮರು ಸ್ಟೆರಾಯ್ಡ್ ಬೈ ಅಂತ ಕಮೆಂಟ್ ಮಾಡಿದ್ರೆ ಪರಿಚಯದವ್ರು ಇರಲಿ ಹಂಗೆ ಗೊತ್ತಿಲ್ಲಂಗೆ ಮಾಡ್ಯಾರ ನೋಡಿ ಬೈ ನನಗೆ ಜಿಮ್ ಹೋಗಾಕ ರೊಕ್ಕ ಇಲ್ಲ ಮನ್ಯಾಗ್ನವ್ರ ಕಡೆ ರೊಕ್ಕ ಕಟಿಂಗ್ ಮಾಡಕ ಒಂದು 100 ರೂಪಾಯಿ ಮನ್ಯಾಗ ಇಸ್ಕೊಂಡಕ್ಕೆ ನನ್ನ ಸ್ಟೆರಾಯ್ಡ್ ಪೌಡರ್ ಡಬ್ಬಿ ಎಲ್ಲಿ ತಗೋಬೇಕು ಮನ್ಯಾಗ ವರ್ಕೌಟ್ ಮಾಡ್ತೇನೆ ಮಸ್ತ್ ನಮ್ಮ ಓವರ್ ಮಾಡಿರೋ ಮಸ್ತ್ ಕ್ವಾಲಿಟಿ ಅನ್ನ ಸಾರು ರೊಟ್ಟಿ ಪಲ್ಯ ಊಟ ಮಾಡ್ತೇನೆ ತುಪ್ಪ ತಿಂತೇನೆ ಬೆಣ್ಣೆ ತಿಂತೇನೆ ಹಾಲು ಮೊಸರು ಗರ್ಜೂರ ಗೋಡಂಬಿ ಇವನ್ನೆಲ್ಲ ನಾನು ತಿಂತೇನೆ ಜಿಮ್ ಹೋಗಾಕ ರೊಕ್ಕ ನನ್ನ ಕಡೆ 500 ರೂಪಾಯಿ ಇನ್ನು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ನಾನೇ ಬ್ರೋ.